ಡಿ ವಾಸ್ ದರ್ಶನ್ ಅವರು ಅಡಿಗೆ ಕೂತ ಸ್ಥಳ ಇಲ್ಲೇ ಕೆಳಗಿದೆ. ನನ್ ಕೂಡ ಜೈಲಾಗಿದ್ದಷ್ಟು ಮಂದಿ ನನ್ನ ನಂಬಿಕೆನ ಸುಳ್ಳು ಮಾಡ್ಬಿಟ್ರವ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರು ಫಿಲ್ಮ್ ಶೂಟಿಂಗ್ ಎಲ್ಲ ಇಲ್ಲಿ ಇದೆ, ನೋಡ್ಬೋದು ನೀವೆಲ್ಲ. ಇಲ್ಲಿ ಆ ಬೆಟ್ಟದ ಮೇಲೆ ಜನ ಇದ್ದರು. ಸುತ್ತಮುತ್ತ ಹಳ್ಳಿ ಜನರನ್ನೆಲ್ಲ ಕೂಡಿಸ್ಕೊಂಡು ತಾಯಿ ಚೆನ್ನಮ್ಮಾಜಿ ಜೈಲಿನಲ್ಲಿರುವಾಗ ಸ್ವತಂತ್ರವಾಗಿ ಒಂದು ಸಂಘಟನೆ ಮಾಡಿ ಸುತ್ತಮುತ್ತ ಹಳ್ಳಿಗಳಿಂದ ಜನರನ್ನು ಕೂಡಿಸಿ ಇಲ್ಲಿ ಸಂಘಟನೆ ಮಾಡಿದ್ರು. ಅದೇ ಕಾರಣಕ್ಕೆ ಇಲ್ಲೇ ನಿಜವಾದ ಸ್ಥಳನೇ ಶೂಟಿಂಗ್ ಪ್ಲೇಸ್ ಆಗಿ ಮಾಡಿದ್ದಾರೆ. ಈಗ ಒಳಗೆ ಹೋಗಿ ನೋಡ್ಬೋದು ನೀವು. ಸಂಗೊಳ್ಳಿ ಅವರು ಊಟ ಮಾಡೋ ಸ್ಥಳ ಅಥವಾ ಇವೆಲ್ಲ ಇಲ್ಲಿ ಒಳಗಿದ್ದಾವೆ, ತೋರಿಸ್ತೀನಿ ಬನ್ನಿ. ಈಗ ಒಳಗೆ ನಿಜವಾದ ಸಂಗೊಳ್ಳಿ ರಾಯಣ್ಣನೇ ಇಲ್ಲಿದ್ದರು. ಇಲ್ಲಿ ಒಳಗೆ ನೋಡ್ಬೋದು ಗುಹೆ ಇದೆ. ಸಂಗೊಳ್ಳಿ ರಾಯಣ್ಣ ಎಲ್ಲರೂ ಇಲ್ಲೇ ಕೂಡ ಇಲ್ಲೇ ಇದ್ದರು. ಇಲ್ಲಿ ಚೆನ್ನಮ್ಮಾಜಿ ಬ್ರಿಟಿಷರಿಗೆ ಬಂಧನ ಮಾಡ್ತಾರೆ ಮೋಸದಿಂದ. ಚೆನ್ನಮ್ಮಾಜಿನ ಬಂಧನ ನಂತರ ಇವರು ಸ್ವತಂತ್ರ ಹೋರಾಟನ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಕಿತ್ತೂರು ರಾಣಿ ಮತ್ತೆ ಕಿತ್ತೂರು ಕೋಟೆ ಮೇಲೆ ನಂದಿ ಧ್ವಜವನ್ನು ಹಾರಿಸ್ಬೇಕಂತ ಬ್ರಿಟಿಷರ ಇಂಗ್ಲೆಂಡ್ ಬಾವುಟವನ್ನು ತೆಗೆದು ಮತ್ತೆ ನಂದಿ ಧ್ವಜನ ಹಾರಿಸ್ಬೇಕಂತ ಇಲ್ಲಿ ದಂಡೆ ಎಲ್ಲ ಕೂಡಿರ್ತಾರೆ. ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ. 5 ವರ್ಷಗಳಿಂದ ಕಿತ್ತೂರು ಪರಕೀಯರ ಕೈಯಲ್ಲಿ ನರಳಾಡುತ್ತಿದೆ. ಆ ಸಂಕಟವನ್ನು ಗತ್ಯಂತರವಿಲ್ಲದೆ ಸಹಿಸಿದ್ದಾಯಿತು. ಇನ್ನು ಸಹಿಸೋದು ಸಾಧ್ಯ ಇಲ್ರಿ ಸರ್ದಾರ. ಇದು ಇಲ್ಲಿ ದರ್ಶನ್ ಅವರು ಕೂಡ ಇಲ್ಲೇ ಬಂದು ಶೂಟಿಂಗ್ ಮಾಡಿದ್ರು. ಇಲ್ಲೇ ಯರಗಟ್ಟಿಯಲ್ಲಿ ಇದ್ದರು. ಯರಗಟ್ಟಿಯಿಂದ ಬಂದು ಇಲ್ಲಿ ಎಲ್ಲ ಶೂಟಿಂಗ್ ಮಾಡ್ಕೊಂಡು ಇಲ್ಲಿ ಬೈಲಹೊಂಗಲ, ಸಂಗೊಳ್ಳಿ, ನೇಗ್ನಾಳ ಇಲ್ಲಿ ಸುಮಾರು 11 ದಿನ ಮಟ್ಟಿಗೆ ಶೂಟಿಂಗ್ ಆಗಿದೆ. ಇಲ್ಲಿ ಕರಗ ಇಲ್ಲಿ ಅಡಿಗೆ ಎತ್ತು ಮಾಡ್ಕೋತಾ ಇರ್ತಾರೆ ಬಂದು ಇಲ್ಲೆಲ್ಲ ಅಡಿಗೆ ಎತ್ತು ಇಲ್ಲಿ. ಹಾಗೆ ಹಾಳು ಜನ ಇವರೆಲ್ಲ ಇರ್ತಾರಲ್ಲ, ಮಾಡಬೇಕು. ಸರ್ಕಾರ ಇದನ್ನು ಇಲ್ಲೇ ಇರ್ತಿದ್ರು. ಇಲ್ಲಿ ಸರ್ಕಾರ ಒಂದು ಸ್ವಲ್ಪ ಇದನ್ನು ಇಂಪ್ರೂವ್ ಮಾಡಬೇಕು. ಮುಂಚೆ ಎಲ್ಲ ಇಲ್ಲಿ ಎಲ್ಲ ಕುಡುಕರ ಅಡ್ಡ ಆಗಿತ್ತು, ನೋಡ್ಬೋದು ನೀವು. ಅಲ್ಲೆಲ್ಲ ತಮ್ಮ ಲವರ್ಸ್ ಹೆಸರುಗಳನ್ನ ಇಂಥ ಹಿಸ್ಟಾರಿಕಲ್ ಪ್ಲೇಸ್ಗಳಿವೆ, ಆದರೂ ಕೂಡ ಇಂಥ ಲೋಫರ್ಗಳೆಲ್ಲ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾರೆ.